ಎಲ್ಲ ಕಾರ್ಯಕ್ರಮಗಳು ಆ ತಾಯಿ ಶುಭಾಶೀರ್ವಾದದಿಂದ ನಾವು ಅಂದ್ಕೊಂಡಾಗೆ ನಡೀತಾ ಇದೆ, ಕೂತ್ ಜಾಗದಲ್ಲೇ. ಗಂಡಿನ ಕಡೆಯವರು ಸಜ್ಜನರು, ಸರಳರು. ಜಾಜಿಯ ಅದೃಷ್ಟವಂತಲು, ಒಳ್ಳೆ ಸಂಬಂಧನೇ ಸಿಕ್ಕಿದೆ ನಮಗೆ. ಅವ್ರಿಗೆ ನಾವು ಪರಸ್ಪರ ಒಪ್ಪಿಗೆ ಆಗಿದೆ. ಮುಂದಿನ ಹುಣ್ಣಿಮೆ ಒಳಗಡೆ ಸುಸೂತ್ರವಾಗಿ ಮದುವೆ ಕೆಲಸಗಳೆಲ್ಲ ಮುಗಿದೋಗ್ಬಿಟ್ರೆ ಜಾಜಿ ಜೀವನಕ್ಕೆ ಒಂದು ನೆಲೆ ಸಿಕ್ಕದಾಗತ್ತೆ. ಹಾಗೆ ಆ ತಾಯಿ ತ್ರಿಪುರ ಸುಂದರಿ ಸಂಕಲ್ಪನೂ ನೆರವೇರಿದಾಗತ್ತೆ. ಅಷ್ಟಾಗ್ಬಿಟ್ರೆ ಸಾಕು. ಎಲ್ಲ ನೀವು ಅನ್ಕೊಂಡ ಹಾಗೆ ಆಗತ್ತೆ ಬಿಡಿ ಮಾವಯ್ಯ. ನೀವೇನೇ ಮಾಡಿದ್ರು ಆ ಜಾಜಿ ಒಳ್ಳೇದಕ್ಕೆ. ಇಷ್ಟು ಬೇಗ ಯಾಕೆ ಮದುವೆ ಅಂತ ಅಂದ್ಕೊಂಡಿದ್ದೆ, ಆದರೆ ಈಗ ಹಾಗೆ ಅನ್ನಿಸ್ತಾ ಇಲ್ಲ. ಇವತ್ತಲ್ಲ ನಾಳೆ ಅವಳು ಮದುವೆಯಾಗಿ ಹೋಗಲೇಬೇಕು. ಆ ಮದುವೆ ಇವತ್ತೇ ಆದರೆ ಏನೀಗ ಅನ್ನಿಸ್ತಾ ಇದೆ. ಅದರಲ್ಲೂ ಸುಖದರ ನೋಡಿದ ಮೇಲಂತೂ ಮನಸ್ಸಿಗೆ ಬಹಳ ತೃಪ್ತಿಯಾಗಿದೆ. ಸಂಸ್ಕಾರವಂತ, ಗುಣವಂತ ಹುಡುಗ. ಸಾಸಿವೆ ಕಾಳಿನಷ್ಟು ಕೊಂಕು ಹುಡ್ಕೋ ಹಾಗಿಲ್ಲ. ನಮ್ಮ ಜಾಜಿ ತುಂಬ ಪುಣ್ಯ ಮಾಡಿದ್ಲು ಇಂಥ ಹುಡುಗನ ಕೈ ಹಿಡಿಯೋದಕ್ಕೆ. ಪುಣ್ಯ ಜಾಜಿದ್ ಮಾತ್ರ ಅಲ್ಲಮ್ಮ, ಅಂಥ ಹುಡುಗನಿಗೆ ನೀವು ಗಂಡ ಹೆಂಡತಿ ಧಾರೆ ಎರೆದು ಕೊಡ್ತೀರಲ್ಲ ನಿಮ್ಮ ಮಗಳನ್ನ, ನೀವು ಪುಣ್ಯವಂತರೆ. ನಿಮ್ಮ ಪುಣ್ಯದ ಫಲನೇ ಜಾಜಿಗೆ ಇಂಥ ವರ ಸಿಕ್ಕಿರೋದು. ಇನ್ನು ತಡ ಮಾಡೋದು ಬೇಡ, ಮದುವೆ ಕೆಲಸಗಳನ್ನ ತ್ವರಿತವಾಗಿ ನೆರವೇರಿಸಿ. ಆದಷ್ಟು ಬೇಗ ಒಂದು ಮುಹೂರ್ತ ನೋಡಿ ಮದುವೆ ದಿನಾನ ನಿಶ್ಚಯ ಮಾಡಿ ಬೀಗರು ತಿಳಿಸ್ಬಿಡ್ತೀನಿ. ಮುಂಚೆನೇ ತಿಳಿಸಿದ್ರೆ ಮದುವೆ ಕೆಲಸ ಮಾಡ್ಕೊಳ್ಳೋಕ್ಕೆ ಅವ್ರಿಗೂ ಅನುಕೂಲ ಆಗುತ್ತೆ ಅಲ್ವಾ. ಅದಕ್ಕೆ ಇವತ್ತೇ ಒಂದು ಒಳ್ಳೆ ಮುಹೂರ್ತ ನೋಡಿ ಮದುವೆ ದಿನ ನಿಶ್ಚಯ ಮಾಡಿಬಿಡ್ತೀನಿ. ಶೇಖರಿಗೂ ಒಂದು ಮಾತು ಹೇಳ್ಬಿಡು ಲಲಿತಾ. ಸರಿ ಮಾವ. ಒಂದು ವೇಳೆ ನೀವೇನಾದರೂ ನಿಮ್ಮ ಮೊಮ್ಮಗಳನ್ನ ಬೇರೆ ಊರಿಗೆ ಕೊಟ್ಟರೆ ಈ ಮನೆ ಹಿರಿ ತಲೆದಂಡ ತೆರಬೇಕಾಗುತ್ತೆ. ಇದು ಅಮ್ನೋರ ನಿಷ್ಠೂರವಾದ ಹೇಳಿ. ಇದನ್ನ ಬೇರೆ ಯಾರಿಗೂ ಹೇಳೋ ಹಾಗಿಲ್ಲ ತಾಯಿ. ಅಮ್ನೋರ್ ಕೋಪಕ್ಕೆ ಗುರಿ ಆಗ್ತಾರ. ಇದು ಅಮ್ನೋರ್ ಮಿಲಾಡ್. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.